ಗುರುವಾರ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಿಂದ ಹೃದಯ ವಿದ್ರಾವಕ ಘಟನೆಯೊಂದು ವರದಿಯಾಗಿದೆ. ಪತಿಯೊಬ್ಬ ತನ್ನ ಪತ್ನಿಗೆ ಚೂರಿಯಿಂದ ಇರಿದು ಹತ್ಯೆ ಮಾಡಿದ ಘಟನೆ ಜುಲೈ 17ರ ಗುರುವಾರ ಬೆಳ್ತಂಗಡಿ ತಾಲೂಕಿನ ತೆಕ್ಕಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಜಾರು ಎಂಬಲ್ಲಿ ನಡೆದಿದೆ. ಬಾಜಾರು ನಿವಾಸಿ ಝೀನತ್ ಮೃತಪಟ್ಟ ಮಹಿಳೆ ಎಂದು ಗುರುತಿಸಲಾಗಿದೆ. ಝೀನತ್ ಅವರ ಪತಿ ರಫೀಕ್ ಕೊಲೆ ಮಾಡಿದ ಆರೋಪಿ. ಘಟನೆ ಕುರಿತು ಪೊಲೀಸರು ಮಾಹಿತಿ ನೀಡಿದ್ದು, ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಯ ಬೆಳ್ತಂಗಡಿ ತೆಕ್ಕಾರು ಗ್ರಾಮದ ಬಾಜಾರು ಎಂಬಲ್ಲಿ ವಾಸವಿದ್ದ ಮೃತ ಮಹಿಳೆ ಝೀನತ್ ಎಂಬುವರಿಗೆ ರಫೀಕ್ ಎಂಬಾತನೊಂದಿಗೆ ಸುಮಾರು 18 ವರ್ಷದ ಹಿಂದೆ ಮದುವೆಯಾಗಿದ್ದು 2 ಮಕ್ಕಳಿದ್ದಾರೆ. ಸದ್ರಿ ದಂಪತಿಗಳಿಗೆ ಕಳೆದ ಕೆಲವು ತಿಂಗಳುಗಳಿಂದ ವೈಮನಸ್ಸು ಉಂಟಾಗಿ ಕೌಟುಂಬಿಕ ಕಲಹ ನಡೆಯುತ್ತಿತ್ತು. ಜುಲೈ 17ರಂದು ಬೆಳಿಗ್ಗೆ ಕೌಟುಂಬಿಕ ಕಲಹ ನಡೆದಾಗ ಆರೋಪಿ ರಫೀಕ್ ತನ್ನ ಪತ್ನಿ ಝೀನತ್ಗೆ ಚಾಕುವಿನಿಂದ ತೀವ್ರವಾಗಿ ಹಲ್ಲೆ ನಡೆಸಿದ್ದಾನೆ. ಹಲ್ಲೆಯಿಂದ ಗಾಯಗೊಂಡಿದ್ದ ಝೀನತ್ ರವರನ್ನ ಸ್ಥಳೀಯರು ಹಾಗೂ ಸಂಬಂಧಿಕರು ಚಿಕಿತ್ಸೆಗಾಗಿ ಪುತ್ತೂರು ಸರಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ಆಕೆಯು ಮೃತಪಟ್ಟಿದ್ದಾರೆ. ಈ ಬಗ್ಗೆ ಉಪ್ಪಿನಂಗಡಿ ಠಾಣೆಯಲ್ಲಿ ಕ್ರಮ ಸಂಖ್ಯೆ 64/2025 ಕಲಂ 103(1) BNS 2023ರಂತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅವ್ರಿಗೆ ಗಂಡ ಅಂತ ಯಾವಾಗ ನೋಡುವ ಜಗಳ ಆಗ್ತಾ ಇತ್ತು. ಮತ್ತೇನು ಗೊತ್ತಿಲ್ಲ, ನಾನು ಇರಲಿಲ್ಲ, ನಾನು ಕೆಲಸಕ್ಕೆ ಹೋಗಿದ್ದೆಲ್ಲ. ನನಗೆ ಬೆಳಿಗ್ಗೆ ಮಾತ್ರ ನನ್ನ ಮಿಸ್ಸಸ್ ಫೋನ್ ಮಾಡಿ ಹೇಳಿದ್ರು, ಅಲ್ಲಿ ಮನೆಯಲ್ಲಿ ಸ್ವಲ್ಪ ಜಗಳ ಆಗ್ತಾ ಇತ್ತು, ಹೇಗೆ ವಿಷಯ ಅಂತ. ಹೌದಾ, ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು, ಅಷ್ಟೇ. ಈಗ ಬಂದಷ್ಟೇ, ಬೇರೆ ಏನಿಲ್ಲ. ಡೆತ್ ಆಗಿದೆ ಅಂತ ನನಗೆ ಮಾಹಿತಿ ಸಿಕ್ತು. ನನಗೆ ಸ್ವಲ್ಪ ಜಗಳ ಇತ್ತು, ಗಲಾಟೆ ಎಲ್ಲ ಇತ್ತು. ಇವತ್ತು ಅಷ್ಟೇ ಗೊತ್ತಾಯ್ತು ನನಗೆ. ಏನಾಯ್ತು ಇವತ್ತು ಕೊಲೆ ಮಾಡಿದೆ. ನಿಮಗೆ ಎಷ್ಟೊತ್ತಿಗೆ? ನನಗೆ 9 ಗಂಟೆಗೆ ಗೊತ್ತು. ನಿಮ್ಮ ಮನೆ ಹತ್ರ? ನಮ್ಮ ಮನೆ ದೂರ ಉಂಟು. ಮಕ್ಕಳು ಎಷ್ಟು? ಯಾರಿಗೆ? ಎರಡು. ಇನ್ನೊಂದು ಗಂಟೆ. ಅಷ್ಟು ಒಳ್ಳೇದಿತ್ತು ಅವರು, ಅಷ್ಟು ಒಳ್ಳೆ ಇದ್ರು, ಅಲ್ಲಿ ಗಲ್ಫಲ್ಲಿ ಇದ್ರು, ಒಳ್ಳೆ ನೋಡ್ತಾ ಎಲ್ಲ ಇದ್ರು ಅವರು. ಮತ್ತೆ ಏನಾಗಿ ನನಗೆ ಗೊತ್ತಿಲ್ಲ. ಒಳಗಡೆ ಜಗಳ ಆಗ್ತಾ ಇತ್ತು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.